ಬೆಂಗಳೂರಿನಲ್ಲೊಂದು ಅಮಾನವೀಯ ಕೃತ್ಯ ಬೆಳಕಿಗೆ ಬಂದಿದೆ. ಅತ್ತೆ ಮಾವ ಸೇರಿಕೊಂಡು ಸೊಸೆಯನ್ನ ಮನೆಯಿಂದ ಹೊರಗೆ ತಳ್ಳಿದ್ದಾರೆ. ಮನೆಗೆ ಬೀಗ ಹಾಕ್ಕೊಂಡು ಅತ್ತೆ ಮಾವ ಇಬ್ಬರು ಬೇರೆ ಮನೆಗೆ ಶಿಫ್ಟ್ ಆಗಿದ್ದು, ದಿಕ್ಕು ತೋಚದ ಸೊಸೆ ಪಾಪ 20 ದಿನಗಳಿಂದ ಅದೇ ಮನೆಯ ಹೊರಗಡೆನೇ ಬದುಕು ನಡೆಸ್ತಾ ಇದ್ದಾರೆ. ಅಲ್ಲೇ ಊಟ ಮಾಡ್ತಾರೆ, ಅಲ್ಲೇ ತಿಂಡಿ ತಿಂತಾರೆ, ಅಲ್ಲೇ ಮಲ್ಕೋತಾರೆ, ಅಕ್ಕಪಕ್ಕದ ಮನೆ ಶೌಚಾಲಯ ಬಳಸ್ತಾ ಇದ್ದಾರೆ. ಇಷ್ಟಕ್ಕೂ ಈ ಸೊಸೆಯನ್ನ ಮನೆಯಿಂದ ಹೊರಗೆ ಹಾಕಿದ್ದು ಯಾಕೆ ನೋಡೋಣ. ಬೆಂಗಳೂರಿನಲ್ಲಿ ಅಮಾನವೀಯ ಕೃತ್ಯ. ಸೊಸೆಯನ್ನ ಮನೆಯಿಂದ ಹೊರಹಾಕಿದ ಅತ್ತೆ ಮಾವ. 20 ದಿನಗಳಿಂದ ಮನೆ ಹೊರಗಡೆಯೇ ಅಡುಗೆ ನಿದ್ರೆ. ಬೆಂಗಳೂರಿನ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಅಮಾನವೀಯ ಘಟನೆ ನಡೆದಿದೆ. ಅತ್ತೆ ಮಾವ ಸೇರಿ ಸೊಸೆಯನ್ನೇ ಮನೆಯಿಂದ ಹೊರಹಾಕಿ ಅಮಾನವೀಯವಾಗಿ ನಡೆದುಕೊಂಡಿದ್ದಾರೆ. ಯಶವಂತಪುರ ಕ್ಷೇತ್ರದ ಕೆಂಗೇರಿ ವಾರ್ಡ್ನ ಬಾಬಾ ಸಾಹೇಬರ ಪಾಳ್ಯದಲ್ಲಿ ಈ ಪ್ರಕರಣ ಬೆಳಕಿಗೆ ಬಂದಿದೆ. ಕಳೆದ 20 ದಿನಗಳಿಂದ ಮನೆಯ ಹೊರಗಡೆಯೇ ಅಡುಗೆ ಮಾಡಿಕೊಂಡು ಚಳಿ ಗಾಳಿ ಎನ್ನದೆ ಬದುಕು ಸಾಗಿಸುತ್ತಿದ್ದಾರೆ ಪೂಜಾ. ಮನೆಯವ್ರು ತೀರೋದ್ರು 3 ತಿಂಗಳಾಯ್ತು. ಇಲ್ಲಿ ಬಂದಿದ್ದೀನಿ ಸರ್. ಮನೇಲೇ ಇದ್ದೆ. ಕಾರ್ಯ ಎಲ್ಲ ನಮ್ಮ ಹಸ್ಬೆಂಡ್ ಕಾರ್ಯ ಎಲ್ಲ ಮುಗೀತು ಸರ್. ಇಲ್ಲಿ ಬಂದಿದ್ದೀನಿ, ಬೀಗ ತೆಗಿತಾ ಇಲ್ಲ. ನಮ್ಮ ಅತ್ತೆ ಬಂದು ಒಂದಿನ ಇಲ್ಲೇ ಇದ್ದೆ, ಸ್ವಲ್ಪ ದಿನ ಇಲ್ಲೇ ಇದ್ದೆ. ಆವಾಗ ನಮ್ಮ ಅತ್ತೆ, ನಮ್ಮ ಮಾವ ಮತ್ತು ನಮ್ಮ ನಾದಿನಿ, ನಮ್ಮ ಭಾವ, ನಮ್ಮ ನಾದಿನಿ ಎಲ್ಲ ಇಲ್ಲೇ ಇದ್ರು ಸರ್. ಮನೇಲೇ ಇದ್ದು ಹೊಡೆದು, ನಿನ್ನ ಗಂಡ ತೀರೋದ್ಮೇಲೆ ನಿನಗೆ ಇಲ್ಲಿ ಯಾವ್ದು ಹಕ್ಕು ಇಲ್ಲ, ನಿನಗೆ ಯಾವ ಸ್ವಾತಂತ್ರ್ಯನೂ ಇಲ್ಲ, ನೀನು ಹೋಗು ಹೊರಗಡೆ, ಇಲ್ಲಿರಬೇಡ ನಮ್ಮ ಮನೇಲಿ ಅಂತ ದುಗ್ಗಿ ತಳ್ಳಿ ನಮ್ಮ ಮಾವ ವೇಲೆಲ್ಲ ಎಳ್ದು ಭುಜ ಎಲ್ಲ ಎಳ್ದು ಈಚೆ ತಳಿದ್ರು ಸರ್. ನಮ್ಮ ಅತ್ತೆ, ನಮ್ಮ ಮಾವ ಮತ್ತು ನಮ್ಮ ನಾದಿನಿ ಕೂತ್ ಮುಂದಲ್ಲೆಲ್ಲ ಹಿಡ್ಕೊಂಡು ಈಚೆ ಎಲ್ಲ ತಳಿದ್ರು ಸರ್. ಪೂಜಾ ಮಂಡ್ಯ ಜಿಲ್ಲೆಯವರಾಗಿದ್ದು, ರಾಘವೇಂದ್ರ ಜೊತೆ 7 ವರ್ಷದ ಹಿಂದೆ ಮದುವೆಯಾಗಿತ್ತು. ರಾಘವೇಂದ್ರಗೆ ಮೊದಲಿನಿಂದಲೂ ಆರೋಗ್ಯ ಸಮಸ್ಯೆ ಇತ್ತಂತೆ. ಇದನ್ನ ಪೂಜಾ ಕುಟುಂಬಕ್ಕೆ ತಿಳಿಸದೆ ಮದುವೆ ಮಾಡಿಸಿಕೊಟ್ಟಿದ್ದಾರೆ. 3 ತಿಂಗಳ ಹಿಂದೆ ರಾಘವೇಂದ್ರ ಮೃತಪಟ್ಟ ಬಳಿಕ ಪೂಜಾರನ್ನ ಅತ್ತೆ ಮಾವ ಹಾಗೂ ನಾದಿನಿ ಸೇರಿ ಮನೆಯಿಂದ ಬಲವಂತವಾಗಿ ಹೊರತಳ್ಳಿ ಮನೆಯನ್ನ ಲಾಕ್ ಮಾಡಿದ್ದಾರೆ. ಅತ್ತೆ ಮಾವ ಮಗಳ ಮನೆಯಲ್ಲಿದ್ದು, ಸೊಸೆ ಮಾತ್ರ ಇದು ಗಂಡನ ಮನೆ ಅಂತ ಮನೆಯ ಆವರಣದಲ್ಲಿ ಪುಟ್ಟ ಸಿಲಿಂಡರ್, ಸಣ್ಣ ಪುಟ್ಟ ಪಾತ್ರೆ ಇಟ್ಕೊಂಡು ಬದುಕು ನಡೆಸುತ್ತಿದ್ದಾರೆ. ವಾರಕ್ಕೊಮ್ಮೆ ಸ್ನಾನ ಮಾಡ್ತಿದ್ದು, ಅಕ್ಕಪಕ್ಕದ ಮನೆಯವರ ಶೌಚಾಲಯವನ್ನೇ ಬಳಸ್ತಿದ್ದಾರೆ. ಗಂಡ ಸತ್ತ ಮೇಲೆ ನಿನ್ನ ಅವಶ್ಯಕತೆ ಇಲ್ಲ, ಇಲ್ಲಿಂದ ತೊಲಗುವಂತ ಪೂಜಾಗೆ ಅತ್ತೆ ಶಾಂತಮ್ಮ, ಮಾವ ಶ್ರೀನಿವಾಸ್ ಕಿರುಕುಳ ನೀಡಿದ್ದಾರೆ ಅಂತ ಕಣ್ಣೀರು ಹಾಕ್ತಿದ್ದಾರೆ. ಮದುವೆ ಮುಂಚೆನೇ ಹುಷಾರಿಲ್ಲ, BP ಶುಗರು ಮತ್ತೇನೋ ಪ್ರಾಬ್ಲಮ್ ಐತೆ ಅವ್ರಿಗೆ. ಅವ್ರು ಹೇಳಿಲ್ಲ ಮದುವೆ ಮುಂಚೆನೇ, ನಾವು ಬಡವರು ಸರ್, ಇಲ್ಲೇ ಚೌಟ್ರಿಲೇ ಬೇಕು ಮದುವೆ ಅಂತಂದ್ರು. ಅಲ್ಲೇ ಚೌಟ್ರಿ ಮದುವೆ ಮಾಡಿಕೊಟ್ರು. ಇಲ್ಲೇ ಬೇಕು ಎಂಗೇಜ್ಮೆಂಟು ಅಂದರೆ ಇಲ್ಲೇ ವಿಜಯನಗರದ ಹತ್ರ ಪಾರ್ಟಿ ಅಲ್ಲಲ್ಲಿ ಎಂಗೇಜ್ಮೆಂಟ್ ಮಾಡಿದ್ರು ಸರ್. ಬಡವರು ಜೋರಾಗಿ ಅವರ ಮನೆ ಐತೆ, ಸೈಟ್ ಐತೆ, ಎಲ್ಲ ಐತೆ ಅಂತ ಅಂದ್ಬಿಟ್ಟು ಚೆನ್ನಾಗಿರ್ತಾಳೆ ನಿನ್ನ ಮಗಳು ಅಂತ ಅಂದ್ಬಿಟ್ಟು ಮದುವೆ ಮಾಡಿಕೊಟ್ರು ನಮ್ಮಮ್ಮವರು. ನಮ್ಮಮ್ಮ ಓದಿಲ್ಲ, ನಾನು 2nd ಇಯರ್ ಗಂಟೆ ಕಷ್ಟಪಟ್ಟು ಅವರೇ ನಾನು ಓದಿಸ್ತಾ ಇದ್ದಾರೆ. ಹೊರಗಡೆ ಸರ್ ಇಲ್ಲೇ ಮಲ್ಕೊಂತೀನಿ, ಇಲ್ಲೇ ಊಟ ಮಾಡ್ತಾ ಇದ್ದೀನಿ. ತುಂಬ ಸಮಸ್ಯೆ ಐತೆ ಸರ್, ಈ ಧೂಳಲ್ಲಿ ಇಲ್ಲೆಲ್ಲ ಮಲ್ಕೊಂತಾ ಇದ್ದೀನಿ. ನ್ಯಾಯ ಕೊಡಿಸಿ ಸರ್, ನಿಮ್ಮ ಕೈ ಬೇಡ್ಕೊತೀನಿ ಪ್ಲೀಸ್. ಮಗಳ ಸ್ಥಿತಿ ಕಂಡು ತಾಯಿ ನಿತ್ಯ ನೋವು ಅನುಭವಿಸುತ್ತಿದ್ದಾರೆ. ಮಗಳ ಜೊತೆಗೆ ಇರುವ ತಾಯಿ ಮಗಳನ್ನ ಒಂಟಿ ಮಾಡಿದ್ರಲ್ಲ ಅಂತ ಕೊರಗುತ್ತಿದ್ದಾರೆ. ಬಡತನದ ಹಿನ್ನೆಲೆ ಇದ್ರು ಮಗಳು ಚೆನ್ನಾಗಿರ್ಲಿ ಅಂತ ಸಾಲ ಸೋಲ ಮಾಡಿ ಮಗಳ ಮದುವೆಯನ್ನ ಮಾಡಿದ್ರು. ಆದ್ರೆ ವಿಷಯ ಮುಚ್ಚಿಟ್ಟು ಮಗಳ ಭವಿಷ್ಯವನ್ನೇ ಹಾಳು ಮಾಡಿದ್ರು. ಗಂಡ ಮೃತಪಟ್ಟ ಬಳಿಕ ಮನೆಯಿಂದಾನೂ ಹೊರ ಹಾಕಿದ್ರಲ್ಲ ಅಂತ ತಾಯಿ ಕಣ್ಣೀರು ಹಾಕ್ತಿದ್ದಾರೆ. 20 ದಿನಗಳಿಂದ ಮನೆಯ ಹೊರಗಡೆಯೇ ಪೂಜಾ ಜೀವನ ನಡೆಸುತ್ತಿದ್ದು, ಮಹಿಳಾ ಆಯೋಗ, ಮಹಿಳಾ ಸಂಘಟನೆಗಳು ಪೂಜಾ ನೆರವಿಗೆ ನಿಲ್ಲಬೇಕಿದೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.